ಹಾಂ, ಏನು ನೋಡ್ತಿದ್ದೀರಾ? ಇದು ಜಗತ್ತಿನ ಸಸ್ತಾ ಬೆಲೆ ಸಿಗುವಂಥ ಎ ಸಿ. ಅಂದರೆ ಕಡಿಮೆ ಬೆಲೆನಲ್ಲಿ ಇಡೀ ಇಂಡಿಯಾದಲ್ಲಿ ಸಿಗುತ್ತೆ. ಅಂದರೆ ಇದು ಎ ಸಿ. ಹೊರಗಡೆ ಸಮ್ಮರ್ ತಡ್ಕೊಳಕ್ಕಾಗ್ತಲ್ಲ, ಬಿಸಿಲು, ಮನೆಗೆ ಬಂದರೆ ಸ್ವಲ್ಪ ತಂಪಿಗೋಣ. ಇನ್ನು ರಾತ್ರಿ ಹೊತ್ತು ಮಲಗೋಕ್ಕಾಗಲ್ಲ, ಫ್ಯಾನ್ ಗಾಳಿ ಬಿಸ್ತಾ ಹೀಟ್ ಜಾಸ್ತಿ ಆಗ್ಬಿಡುತ್ತೆ. ಬಟ್ ಇದು ಯಾವಾಗಲೂ ತಂಪಾಗಿರುತ್ತೆ. ಮಿನಿ ಎ ಸಿ ಅಂತ ಕರೀತಾರೆ. ಸದ್ಯಕ್ಕೆ ಎಲ್ಲ ಕಡೆ ಫೇಮಸ್ ಆಗಿರೋಂಥದ್ದು. ಇದು ತರಿಸ್ದೆ ನಾನು ಹೇಗಿರಬಹುದು ಅಂತ. ನಾನಿವಾಗ ಅಡುಗೆ ಮನೆಯಲ್ಲಿ ಈ ಫ್ಯಾನ್ ಹಾಕಿದ್ರೆ ಏನಿರುತ್ತೆ ಅಂದರೆ ಈ ಗ್ಯಾಸ್ ಸ್ಟವ್ ಇರುತ್ತಲ್ಲ, ಸೊ ಆಫ್ ಆಗಿಬಿಡುತ್ತೆ. ಅಡುಗೆ ಮನೆ ಕೂಡ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಎ ಸಿನ. ತಂಪಾಗಿ ಆರಾಮಾಗಿರುತ್ತೆ. ಇದು ಬರೀ ತಂಪಂತ ಅಲ್ಲ, ಅಂದರೆ ಕೂಲ್ ಆಗಿರೋಂತಲ್ಲ, ವಾರ್ಮ್ ಕೂಡ ಆಗುತ್ತೆ. ಈ ಬೇಸಿಗೆನಲ್ಲಿ ನಮಗೆ ತಣ್ಣನೆ ಹಿಂಗೆ ಗಾಳಿ ಚೆನ್ನಾಗಿ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಬೇಸಿಗೆನಲ್ಲಿ ತಂಪಾಗಿ ಬರುತ್ತೆ. 2 in 1 ಇದು. ಚಳಿಗಾಲ, ಮಳೆಗಾಲ ಬಂತು, ಸ್ವಲ್ಪ ಬೆಚ್ಚಗಿರಬೇಕು, ನಾವು ಸೌದೆ ಒಲೆ ಮುಂದೆ ನಿಂತ್ಕೊಂಡು ಸ್ವಲ್ಪ ಕಾಯೋದು ಅಥವಾ ಗ್ಯಾಸ್ ಹತ್ರ ಬಂದು ಸ್ವಲ್ಪ ಕಾಯೋದು ಯಾವುದು ಬೇಡ. ವಾರ್ಮರಾಗಿ ಕೂಡ ಇದು, ಹೀಟ್ರಾಗಿ ಕೂಡ ಇದು ವರ್ಕ್ ಆಗುತ್ತೆ. ಹಾಗೆ ವಾರ್ಮ್ ಕೋಲ್ಡ್ 2 ಆಪ್ಷನ್ ಇದೆ. ನಿಮಗೆ ಬೇಕು ಅಂದರೆ ಜಸ್ಟ್ ವಾರ್ಮ್ನ ಟರ್ನ್ ಮಾಡಿ, ಬೇಡ ಅಂದರೆ ಕೋಲ್ಡ್, ಕೂಲಾಗಿರುತ್ತೆ. ನಿಮಗೆ ಬೇಕು ಅಂತ ಅನಿಸ್ತಿದೆಯಲ್ಲ, ಖಂಡಿತ ಅಲ್ಲ, ಸೂಪರಾಗಿದೆ, ಬೇಗ ಬರುತ್ತೆ. ಈ ಶೆಕೆಗಾಲಕ್ಕೆ ಒಂದು ಫುಲ್ ಸ್ಟಾಪ್ ಹೇಳೋಣ. ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಈ ಒಂದು ಮಿನಿ ಎ ಸಿ ನಿಮ್ಮ ಮನೆಗೆ ಬರುತ್ತೆ. ನಾರ್ಮಲ್ ಎ ಸಿಗೆ ಖರ್ಚು 3 monthsಗೆ ಸರ್ವಿಸು, ಅದಷ್ಟೇ ಅಲ್ಲ, ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ನಮ್ಮಲ್ಲಿ 4,500 ರೂಪಾಯಿ ಬರುತ್ತೆ ತಿಂಗಳಿಗೆ. 4,500 ರೂಪಾಯಿ ಒಂದು EMI ಕಟ್ಟಬೋದು, ಅಷ್ಟು ಬರುತ್ತೆ. ಆಮೇಲೆ ಹೊರಗಡೆ ಡೆಕ್ ಬೇರೆ, ಅದಕ್ಕೆ ಕನೆಕ್ಷನ್ ಯಾವುದೂ ಇಲ್ಲ. ಜಸ್ಟ್ ತಂದು ಪ್ಲೇಸ್ ಮಾಡಿ ಸ್ವಿಚ್ ಆನ್ ಮಾಡಿ ಮುಗಿದೋಯ್ತು. ಓಕೆ, ನಿಮ್ಮ ರೂಮಲ್ಲಿ ಏನು ಮಾಡೋಣ, ಗೋಡೆಗೆ ಹಾಕೋಕ್ಕಾಗಲ್ಲ ಅಥವಾ ಹೊಡಿಯೋದಕ್ಕಾಗಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡಿ. ಆ್ಯಕ್ಚುಲಿ ನಿಮ್ಮದು ಟೈಲ್ಸ್ ಆಗಿದ್ದರೆ ಸ್ಟಿಕ್ಕರ್ ಬರುತ್ತೆ, ಆ ಸ್ಟಿಕ್ಕರ್ ಮೇಲೆ ಇದು ಕೂತಿರೋದು. ಬೇಡ ಅಂದರೆ ನಿಮ್ಮ ಟೇಬಲ್ ಮೇಲೆ ಇಟ್ಟು ಜಸ್ಟ್ ಆನ್ ಮಾಡಿ, ಮುಗಿದೋಯ್ತು. ಕೋಲ್ಡ್ ಬೇಕಾ, ಜಾಸ್ತಿ ಬೇಕಾ, ಕಡಿಮೆ ಬೇಕಾ, ಎಲ್ಲವೂ ಕೂಡ ಇಲ್ಲಿ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಟೈಮಿಂಗ್ ಕೂಡ ಇದೆ. ಓಕೆ, ನನಗೆ 1 hour ಸಾಕು ಅಂದರೆ ಟೈಮಿಂಗ್ ಕೂಡ ನೀವು ಫಿಕ್ಸ್ ಮಾಡ್ಬೋದು ವಿತ್ ಡಿಸ್ಪ್ಲೇ. ಮ್ಯಾನ್ಯಲ್ ಕೂಡ ನೀವು ಇಲ್ಲಿ ಆಪ್ರೇಟ್ ಮಾಡಬಹುದು. ಈಗ ನಾನು ನೋಡಿ, ಮ್ಯಾನ್ಯಲ್ ಕೂಡ ನಾನು ಆಪ್ರೇಟ್ ಮಾಡ್ತಾ ಇದ್ದೀನಿ. ವಾರ್ಮ್ ಕೂಡ ಬೇಕು, ಆನ್ ಆಫ್ ಎಲ್ಲವೂ ಕೂಡ ರಿಮೋಟ್ ಮತ್ತು ಇರಲಿದೆ. ಈಗ ನಿಮ್ಗೆ ತೋರಿಸ್ತೀನಿ ಟೇಬಲ್ ಮೇಲೆ ಹೆಂಗಿಡೋದು ಅಂತ. ಓಕೆ, ಹಾಂ, ರಿಮೂವ್ ಮಾಡಿದೆ. ಇದು ನಿಮ್ಮ ಮನೆಯ ಟೇಬಲ್ ಅಂದ್ಕೊಳ್ಳೋಣ. ಇವಾಗ ಏನು ನೋಡ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಟೇಬಲ್ ಇದ್ದರೆ ಈ ಜಾಗದಲ್ಲಿ ಇಡಬೇಕಾದ್ರೆ ಟೇಬಲ್ ಮೇಲೆ. ನಾನು ಸದ್ಯಕ್ಕೆ ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ. ರಿಮೋಟಲ್ಲಿ ಆಪ್ರೇಟ್ ಮಾಡಿ. ಇದನ್ನು ತಂದು ಹೀಗೆ ಬೇಡ, ಸೊ ಹೀಗೆಲ್ಲ ಬೇಡ. ಟೇಬಲ್ ಮೇಲೆ ಆದರೆ ನೀವು ಹೀಗಿಡಿ, ಹೀಗಿಟ್ರೆ ನೋಡಿ ತಂಪಾಗಿ ಬರ್ತಾ ಇರುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕು ಹೇಳ್ಬೋದು, ರಿಮೋಟಲ್ಲಿ ಕಂಟ್ರೋಲ್ ಮಾಡಿ. ಇಷ್ಟ ಆಗಿದೆ ಅಲ್ಲ, ಆರ್ಡರ್ ಮಾಡಬೇಕಾ? ಖಂಡಿತ ನಿಮಗೆ ಅತ್ಯಂತ ಕಡಿಮೆ ದರದ ಮಿನಿ ಎ ಸಿ ಬರುತ್ತೆ. ಕೆಳಗಿರೋ ನಂಬರ್ಗೆ ಒಂದೇ ಒಂದು ಕಾಲ್ ಮಾಡಿ.